ಹೇಳಿ ಸರ್. ನೋ, ಐ ಕಾಂಟ್ ಡೂ ದಟ್. ಡೋಂಟ್ ಮಿಸ್ಟೇಕ್ ಮೀ. ಆಲ್ರೆಡಿ 5,000 ಕೊಟ್ಟಿದ್ದೀನಿ ಸರ್. ಇಟ್ಸ್ ಮ್ಯಾನೇಜಬಲ್ ಅಲ್ವಾ? ನಾನು ಬೇಕಾದರೆ ನಿಮ್ಮ 5,000 ವಾಪಸ್ ಕೊಡ್ತೀನಿ. ಅಯ್ಯೋ ಏನು ಸರ್? ಯು ಟ್ರೈ ನೆಕ್ಸ್ಟ್ ಟೈಮ್. ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಬೇಡಿ ಸರ್. ಒಂದು ನಿಮಿಷ. ನಮ್ಮ ಮಕ್ಳಿಗೆ ಏನೋ ಕೊಡಿಸ್ಬೇಕು ಅಂತ 1,000 ರೂಪಾಯಿ ಇಟ್ಟಿದೆ. ಅದನ್ನು ಆಮೇಲೆ ಕೊಡಿಸಿದ್ರೆ ಆಯಿತು. ಏನೇ ಆದರೂ ನಮ್ಮ ಮಕ್ಕಳಲ್ವೇ. ಥ್ಯಾಂಕ್ ಯು. ಇಟ್ಸ್ ಓಕೆ. ಹಾಂ, ನಾನು ಬ್ಯಾಂಕ್ ಹೋಗ್ತೀನಿ. ಹಾಂ ಸರಿ ಸರ್. ಬ್ಯಾಂಕ್. ಹಾಂ ಸರ್. ಯಾರೋ ಬಂದಿದ್ದಾರೆ. ನಾ ಬ್ಯಾಂಕ್. ನಾ ಬ್ಯಾಂಕ್ ಹೋಗಿ ಬರ್ತೀನಿ. ಡೋರ್. ಆಯ್ತಾಯ್ತು. ಹಲೋ, ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಮಕ್ಕಳ ದಾನ. ಸಮಾಧಾನ. ಅದೇ ತಾನೇ ಬೇಕಾಗಿರೋದು. ಬಾ ಬಾ. ಲೈಟು. ಮಲ್ಕೊಂಬಿಟ್ಟ. ಕಾಣ್ತಿರೋ ಹಾಗೆ ಇವನೊಬ್ಬ ಗ್ಯಾರೇಜ್ ಹುಡುಗ. ಸೈಕಲ್ನಿಂದ ಲಾರಿವರೆಗೆ ಎಲ್ಲ ರೆಡಿ ಮಾಡಬಲ್ಲ. ಇದೇ ಇವನ ಶಕ್ತಿ. ಆದರೆ ಅಮಾಯಕತೆ ಒಂದೇ ಅವನ ದೌರ್ಬಲ್ಯ, ಪ್ರೀತಿಯ ಚಾಪಲ್ಯ. ನನ್ನ ಯಾಕೆ ಹುಟ್ಟಿಸ್ದೆ? ಹುಟ್ಸೇನೋ ತಪ್ಪು ಮಾಡಿದೆ, ಕರ್ಕೊಂತೀನಿ ಅಂತ ಭಾಷೆ ಕೊಡು. ಯಾರಿಗೋಸ್ಕರ ಅಂತ ಬದುಕಬೇಕು? ನನಗೆ ಅಂತ ನಮ್ಮ ಅಪ್ಪ ಅಮ್ಮ ಇಲ್ಲ, ನಮ್ಮವರು ಅಂತ ನನ್ನ ಪ್ರೀತಿಸೋಕ್ಕೆ ಯಾರೂ ಇಲ್ಲ. ನಿಜವಾಗ್ಲೂ ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ನೀನು ಎಲ್ರೂ ಕರ್ಕೊತೀಯ ಅಂತ ನನಗೆ ಗೊತ್ತು. ಕರ್ಕೊಳೋದು ಕರ್ಕೊತೀಯ, ಬೇಗ ಕರ್ಕೊ. ನಾನೊಬ್ಬ ಅನಾಥ. ನನ್ನ ಯಾರಾದರೂ ಪ್ರೀತಿ ಮಾಡ್ತೀರಾ? ಪ್ರೀತಿಯಿಂದ ಒಂದು ಮುತ್ತು ಕೊಡ್ತೀರಾ? ಎಲ್ಲರ ನೆಲೆಯ ಹೇಳುವ ಶಿವನು ಪ್ರೀತಿಯ ನೆಲೆಯ ಹೇಳಲ್ಲ. ಹಲೋ ಹಲೋ, ಯಾರು ಸರ್ ನೀವು? ನಮ್ಮ ಅಜ್ಜನ ಹೆಸರು ಮಾದೇ ಬೋರ್ಗೌಡ, ನಮ್ಮ ಅಪ್ಪನ ಹೆಸರು ರಂಗಾಯಣ ಬೋರ್ಗೌಡ, ನನ್ನ ಅಜ್ಜ ಹೆಸರು ಸುನ್ನಿ ಬೋರ್ಗೌಡ ಅಂತ. ಎಲ್ರು ಪ್ರೀತಿಲಿಂದ ಸುನ್ನಿ ಬೋರ್ ಅಂತ ಕರಿತಿರ್ತಾರ. ಊರಾಗ ಮೊದ್ಲು ಬೋರ್ ಹಾಕ್ದವನ ನಮ್ಮ ಅಜ್ಜ.
ಮತ್ತೆ ಇರೋ ಬರ ಮನೆಗೆಲ್ಲ ಬೋರ್ ಹಾಕ್ತಾ ಬಿಡ್ರಿ. ಮತ್ತೇನಂತಂದ್ರ ಅವ್ರ ಮನೆ ಬೋರ್ನಾಗ ನೀರಿಲ್ಲ, ಅದಕ್ಕೆ ಬೋರ್ ಇರೋ ಮನೆಗೆ ಶಿಫ್ಟ್ ಆಗ್ಬಿಟ್ಟಿವಿ. ನಮ್ಮಂತರ ನಿಮ್ಮಪ್ಪ ಗೊತ್ತೈತ್ ಬಿಡ್ರಿ. ನಿಮ್ಮಪ್ಪರು ಏನ್ ಕೆಲಸ ಮಾಡ್ತಿದ್ರು ಹೇಳ್ರಿ? ನಮ್ಮಪ್ಪ ಗನ್ ಇಟ್ಕೊಂಡು ಬರೋರ್ಗೆಲ್ಲ ಹಾಕ್ತಾ ಇದ್ರು ಸರ್. ನೀವು ಹಾಕ್ಸ್ಕೊಂಡಿರ್ತೀರಾ? ಅಂದ್ರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ ಅಂತ ಹೇಳಿ ಸುನಿ ಬರೋರೆ. ಹೌದೇನ್ರಿ? ಇಷ್ಟೆಲ್ಲ ಬಿಲ್ಡಪ್ ವಜನು ಎದಕ್ಕೆ ಹೇಳಕತ್ತೀನಿ ಅಂದ್ರೆ ನನ್ನ ಕಾರ್ ಕೆಟ್ಟ ನಿಂತೈತ್ರಪ್ಪ. ಹ್ಞೂ ಸರ್, ಬೇಗ ಬಂದ್ಬಿಡ್ತೀರಲ್ಲ ಸರ. ಅಬ್ದುಲ್ ಅವರು ನಿಮ್ಮ ನಂಬರ್ ಕೊಟ್ರು. ಬರ್ತೀನಿ ಸರ್. ಸರ್ ಬೇಗ ಬರ್ರಿ. ಹಲೋ ಹಲೋ ಹಲೋ. ಅಯ್ಯೋ ದಿಣ್ಣಿ ಮೇಲೆ ನಿಂತ್ಕೊಂಡು ಮಾತಾಡ್ರಿ ಸರ. ಅಯ್ಯೋ ಮಾತಾಡ್ ಬಾಯಿ ಒಣಗಕತ್ತೈತಿ. ಜ್ಯೂಸ್ ಕುಡಿಯೋಣ. ಬೇಡ, ಅವನು ಪಾಪ ದಣದ ಬರ್ತಾನ, ಅವನು ಕೊಡೋಣ. ಸಾವ್ಕಾಸ್ ಬಾ. ಈ ಗಂಡು ಮಗನ ಫೋನೇ ಸಿಗವಲ್ದು. ಬರ್ರಿ ಸರ ಬರ್ರಿ, ನಾನೇ ಸುನ್ನಿ ಬೋರ್. ಓ ನೀವೇನಾ? ಬರ್ರಿ. ಅದೇನೋ ಸರ, ಹುಡುಗಿರ್ ಬಂದ್ರ ಇಂಜಿನ್ ಖರಾಬ್ ಆಕತಿ. ಓ ಆಂಟಿಗಳು ಗಿಂಟಿಗಳು ಬಂದ್ರೆ? ಅಯ್ಯೋ ಕಂಟ್ರೋಲ್ಗೆ ಸಿಗಂಗಿಲ್ರಿ, ಫಾಸ್ಟ್ ಆಗಿ ಕೊಡ್ತೈತ್ರಿ ಸರ. ಗಾಡಿ ಸ್ಟಾರ್ಟ್ ಮಾಡಿ ಸರ್. ಗಾಡಿ ಸ್ಟಾರ್ಟ್ ಮಾಡ್ಲಿ? ಮಾಡಿ ಸರ್. ಸರ ಕೈ ತೆಗೀರಿ. ನೀವು ಸ್ಟಾರ್ಟ್ ಮಾಡಿ. ಎಷ್ಟಾಯ್ತಲೇ ಮಂಗ್ಯ? ಅಯ್ಯೋ 500 ರೂಪಾಯಿ ಕೊಡಿ ಸರ್. ಏನು 500 ರೂಪಾಯಿ ಸರ್? ಏನೇನೇನು 500 ರೂಪಾಯ? ದಿಸ್ ಇಸ್ ಟೂ ಮಚ್. ಅಲ್ಲ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಅಷ್ಟು ದೂರದಿಂದ ಬಂದಿನಿಲ್ಲ ಸರ್. ಗಾಡಿಗ ಅದು ನಿನ್ನಾಣಿ ಬರ, ಅದಕ್ಕೆ ನಾನೇನ್ ಮಾಡಕ್ಕಾಕತಿ? ಏನ್ ಸರ್ 50? ಸರ್ ಪೆಟ್ರೋಲ್ ಬೆಲೆ ಎಲ್ಲ ಎಷ್ಟಾಗ್ಬಿಟ್ಟಿದೆ ಗೊತ್ತಾ ಸರ್? ನಾನೇನ್ ನಿನಗೆ ಪೆಟ್ರೋಲ್ ಹಾಕೊಂಡು ಗಾಡಿಯಾಗ ಬರಕ್ಕೆ ಹೇಳಿದ್ನೇನು? ನಡ್ಕೊಂಡ್ ಬರ್ಬೇಕಿತ್ತು, ಇಲ್ಲ ಬಸ್ನಾಗ ಬರ್ಬೇಕಾಗಿತ್ತು? ತಗ, ಇದು ನಮ್ಮಂತಂದು ಗೌರವ. ಕೊಡಿ. ನಡಿ. ಕುಂಚ್ಕೋರಿ ಬಾಯ್ಲಿ. ಒಳಗೆ ಸಿಗರೇಟ್ ಐತಿ, ತಗೊಂಬ ಗಾಡಿ ಒಳಗೈತಿ. ಬೇಡ್ಕೊಂಡು ತಿನ್ನೋರಂಗೈತಿ ಬ್ಯಾಗು. ಒಂದು ನಿಮಿಷ ಇರು, ಒಳಗಡೆ ಮಾಜ ಐತಿ ತಗ. ಕುಡಿತೀಯೇನು? ಬೇಡ ಸರ್. ಬೇಡ ಸರ್. ಓಡವ್ರಿ ಯಾರು? ಬರ್ತೀನಿ ಸರ್. ಲೇ ಮಂಗ್ಯ, ಹೇಳಿ ಸರ್. ಫೋನ್ ಮಾಡಿದ ಕೂಡಲೇ ಮೊದಲು ಫೋನ್ ಎತ್ತದ ಕಲೆ. ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೆ ದಿಣ್ಣೆ ಮೇಲೆ ನಿಂತ್ಕೊಂಡು ಮಾತಾಡ. ಹಂಗೆ ಮಾಡ್ತೀನಿ ಸರ್. ಗುಜರಿ ಗಾಡಿ ಇಟ್ಕೊಂಡ್ರೆ ಹೀಗೆ ಹೊಡಿಬೇಕು. ಚಲೋ ಮೆಕ್ಯಾನಿಕ್ ಕರ್ಸಿ ಗಾಡಿ ರಿಪೇರಿ ಮಾಡ್ಕೊಂಡು ಹೋಗು. ಅವ್ನು ಯಾರೋ ಸುನ್ನಿ ಬೋರಂತ ಗಾಡಿ ರೆಡಿ ಮಾಡಿಸ್ಕೊಂಡು ದುಡ್ಡು ಕೊಡಲ್ಲ ಅಂತಾನೆ ಮಚ್ಚ. ಅಂತವ್ರಿಗೆಲ್ಲ ನಂಬರ್ ಕೊಡ್ತಾನೆ. 100 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ ಅಂತಾನೆ. ಕಳ್ಳಕ್ಕೆ ಮಾಡ್ತಾರ. ಇದನ್ನ ಸದಾಶಿವನಗರದ ಶಿಕ್ಷೆ ಬೇಡ. 100 rupees you're eating like this. ನ್ಯಾಯನ ಭಯ್ಯ? ಇನ್ಮೇಲೆ ಏರಿಯಾದಲ್ಲಿ ಶೋ ಕೊಟ್ರೆ ನಿನ್ ಕಾಣಿಸ್ಕೊಂಡಾಗೆಲ್ಲ ಟೋಕನ್ ಭಯ್ಯ. ಆಹಾ 100 ರೂಪಾಯಿ ಇದೆ ಅಂತ ಹೇಳ್ದಲ್ಲೋ. ಆಹಾ ದಿಸ್ ನಾಟ್ ಭಯ್ಯ. ಭೂಮಿ ಅಂತ ಹೋಗುತ್ತಿದ್ದ ರೋಡಿನಲ್ಲಿ. ಯಾವ್ದೋ ಇದು ಪ್ಯಾಂಟು? ದಿಸ್ ಇಸ್ ಲೂಯಿಸ್ ಪಾಲ್ಪಿ ಡ್ಯೂಡ್. 100 ರೂಪೀಸ್ಗೆ ಹಿಟ್ಟಿಂಗ್ ಗುರು. ಯಾರೋ ಹೋದ